ಬೈ ಎಲೆಕ್ಷನ್ ವಿಜಯೇಂದ್ರಗೆ ಅಳಿವು ಉಳಿವಿನ ಪ್ರಶ್ನೆಯಾಗಿದೆ. ವಿಜಯೇಂದ್ರ ಅಧ್ಯಕ್ಷತೆಯಲ್ಲಿ ಚುನಾವಣೆ ನಡೀತಾ ಇದೆ. ಈ ಒಂದು ಬೈ ಎಲೆಕ್ಷನ್ ಏನಿದೆ, ಈ ಒಂದು ಬೈ ಎಲೆಕ್ಷನ್ ಈಗ ವಿಜಯೇಂದ್ರ ಅವರ ಅಳಿವು ಉಳಿವಿನ ಪ್ರಶ್ನೆಯಾಗಿದೆ. ವಿಜಯೇಂದ್ರ ಅಧ್ಯಕ್ಷತೆಯಲ್ಲಿ ಚುನಾವಣೆ ಕೂಡ ನಡೀತಾ ಇದೆ. ಬಿಜೆಪಿ ಸೋಲ್ಕಂಡ್ರೆ ನಾಯಕತ್ವದಿಂದ ಗೇಟ್ ಪಾಸ್ ಸಿಗುತ್ತೆ. ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ವ್ಯಂಗ್ಯವಾಗಿ ಮಾತನಾಡಿದ್ದಾರೆ. ಯತ್ನಾಳ್ಗೆ ಮತ್ತೆ ಬಿಜೆಪಿಗೆ ಹೋಗುವ ಮನಸ್ಸಿದೆ. ಇದೇ ಕಾರಣಕ್ಕೆ ಬಾಗಲಕೋಟೆಗೆ ಪ್ರಚಾರಕ್ಕೆ ಬರ್ತಿದ್ದಾರೆ. ಆದ್ರೆ ಎರಡೂ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲುವು ಫಿಕ್ಸ್. ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಸದ್ಯಕ್ಕೆ ಈಗ ಬಿಜೆಪಿಯಲ್ಲಿ ತನ್ನ ಅಸ್ತಿತ್ವವನ್ನ ವಿಜಯೇಂದ್ರ ಅವರು ಉಳಿಸ್ಕೊಳ್ಬೇಕು ಅಂತ ಅಂದ್ರೆ ಈ ಎರಡೂ ಕ್ಷೇತ್ರದಲ್ಲೂ ಕೂಡ ಬಿಜೆಪಿ ಗೆಲುವನ್ನ ಸಾಧಿಸಬೇಕು. ಬಿಜೆಪಿ ಸೋಲ್ಕಂಡ್ರೆ ನಾಯಕತ್ವದಿಂದ ಗೇಟ್ ಪಾಸ್ ಸಿಗುತ್ತೆ ಅಂತ ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ಅವರು ವ್ಯಂಗ್ಯವಾಗಿ ಮಾತನಾಡಿದ್ದಾರೆ. ಹಾಗಾದ್ರೆ ಏನ್ ಮಾತನಾಡಿದ್ದಾರೆ ನೋಡೋಣ. ಸಜ್ಜನ ವ್ಯಕ್ತಿ, ಹಿರಿಯ ವ್ಯಕ್ತಿ ಅಂತ ಹೇಳಿ ಅವರು 5 ವರ್ಷ ಪೂರೈಸಬೇಕಾಗಿತ್ತು. ಅಕಾಲಿಕ ನಿಧನದಿಂದ ನಾವು ಅವರ ಪುತ್ರ ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಕೊಟ್ಟಿದ್ದೀವಿ. ಹೀಗಾಗಿ ನಾವು ನಿನ್ನೆ ಲಿಂಗಾಯತರಾಯ್ತು, ಅಲ್ಪಸಂಖ್ಯಾತರ ಹೋಗಿದ್ದೀವಿ, ಹಳ್ಳಿಯಲ್ಲಿ ಹೋಗಿದ್ದೀವಿ, ಬೇರೆ ಬೇರೆ ಸಮುದಾಯಗಳು ಕರ್ಕೊಂಡು ಹೋಗಿದ್ದೀವಿ. ಎಲ್ಲರ ಒಂದು ಬೆಂಬಲ ಇತ್ತು ಕಾಂಗ್ರೆಸ್ ಪಕ್ಷಕ್ಕೆ. ನಿಶ್ಚಿತವಾಗಿ ನಾವು 100 ಬಾಗಲಕೋಟೆ ಮತ್ತು ದಾವಣಗೆರೆಯಿಂದ ನಾವು ಗೆದ್ದಿದ್ದೇವೆ. ಸರ್, ಒಂದ್ ಕಡೆ ಯತ್ನಾಳ್ ಉಚ್ಚಾಟನೆ ಮಾಡಿದ್ದಾರೆ, ಚರಂತಿ ಮಟ್ಟ ಋಣ ನನ್ನ ಮೇಲಿದೆ, ಅವ್ರಿಗೆ ಕಷ್ಟ ಕಾಲದಲ್ಲಿ ಹೆಲ್ಪ್ ಮಾಡಿದ್ದಾರೆ, ನಾವು ಪ್ರಚಾರ ಮಾಡ್ತೀವಿ ಅಂತ ಹೇಳ್ತಾರೆ. ನಾನು ನಿನ್ನೆ ಬಾಗಲಕೋಟೆಯಲ್ಲಿ ಹೇಳ್ತೀನಿ, ಮತ್ತೆ ಪುನರುಚ್ಚರಿಸಬೇಕಾಗಿಲ್ಲ. ಆದ್ರೆ ಇಷ್ಟೇ ಹೇಳ್ತೀನಿ, ಇವತ್ತು ಯಾರ ಅಧ್ಯಕ್ಷತೆಯಲ್ಲಿ ಚುನಾವಣೆ ನಡೀತಾ ಇದೆ? ಇದು ನಮ್ಮ ವಿಜಯೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ಚುನಾವಣೆ ನಡೀತಾ ಇದೆ. ಇದು ವಿಜಯೇಂದ್ರ ಅವರಿಗೆ ಅಳಿವು ಉಳಿವು ಪ್ರಶ್ನೆ. ಎರಡು ಚುನಾವಣೆ, ಈ ಎರಡೂ ಚುನಾವಣೆ ಗೆದ್ರೆ ವಿಜಯೇಂದ್ರಗೆ ನಾಯಕತ್ವದ ಇದು ಆಗ್ತದೆ. ಈ ಎರಡೂ ಸೋತ್ರೆ ವಿಜಯೇಂದ್ರನ ತೆಗೆದಾಕ್ತಾರೆ. ಈ ಯತ್ನಾಳ್ ಅವ್ರಿಗೆ ವಿಜಯೇಂದ್ರ ತೆಗೆಯೋದು ಅಥವಾ ವಿಜಯೇಂದ್ರನ ಇದು ಬಳಸೋದು, ಕ್ರೆಡಿಟ್ ಯಾರಿಗೆ ಹೋಗ್ತದೆ? ಇದು ವಿಜಯೇಂದ್ರ ಅವ್ರಿಗೆ ಹೋಗ್ತದೆ. ಮತ್ತೆ ಇವರು ಒಂದ್ ಕಡೆ ಯಡಿಯೂರಪ್ಪ ಮಗ ವಿಜಯೇಂದ್ರ ಅಂತ ಹೇಳ್ತಾರೆ ಅಂದ್ರೆ, ಮತ್ತೆ ವಿಜಯೇಂದ್ರ ನೇತೃತ್ವ ಚುನಾವಣೆ ನಡೀತದೆ ಏನ್ರಿ? ಅವ್ರಿಗೆ ವಿಜಯೇಂದ್ರನ್ ತೆಗಿಬೇಕಾಗಿದೆ ಯತ್ನಾಳ್ ಅವ್ರಿಗೆ ಇದೊಂದು ಅವಕಾಶ. ಈ ಎರಡು ಸೋತ್ರೆ ವಿಜಯೇಂದ್ರನ್ ತೆಗಿತಾರೆ. ಮತ್ತೆ ವಿಜಯೇಂದ್ರ ಉಳಿಸೋ ಕೆಲಸ ಅವ್ರು ಮಾಡ್ತಿದ್ರೆ ಬಹುಶಃ ಅವ್ರಿಗೆ ಏನಾಗಿದೆ, ಯತ್ನಾಳ್ ಅವ್ರಿಗೆ ಪ್ರಚಾರ ಮಾಡಿ ಹಂಗೆ ಹಿಂಗೆ ಮಾಡ್ಕೊಂಡು ಮತ್ತೆ ವಾಪಸ್ ಬಿಜೆಪಿಗೆ ಹೋಗುವಂತ ಇದು. ಸುಮ್ಮನೆ ಮೇಲೆ ಅವ್ರಿಗೆಲ್ಲ ಮಾತಾಡ್ತಾರೆ, ಹಂಗೆ ಹಿಂಗೆ ಅದು ಅಂತೆಲ್ಲ ಹೇಳ್ತಾರೆ. ಏನು ಅದ್ರ ಒಳಗಡೆ ಇದೆಲ್ಲ ಚುನಾವಣೆ ಪ್ರಚಾರ ಮಾಡಿ, ನಾ ಪ್ರಚಾರ ಮಾಡಿದ್ನಿ, ನಾವು ವಾಪಸ್ ತಗೋರಿ ಅಂತೇಳಿ ಕೈ ಒಡ್ಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಸ್ವಾಭಿಮಾನ ಏನಾದ್ರು ಇದ್ರೆ ಮರ್ಯಾದೆ, ಯಾಕಂದ್ರೆ ಹೊರಗೆ ಹಾಕಿದಾರೆ, ತಬ್ಬಿದಾರೆ, ಎಕ್ಸ್ಪೆಲ್ ಮಾಡಿದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.